ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪೊಟ್ಯಾಟೊ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು ಪರ್ಸ್ನ ಡಿಸೈನರ್ ಪರ್ಸ್ ಆಗಿ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪೊಟ್ಯಾಟೊ ಪಲ್ಯ ಮಾಡೋಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಮೊದಲಿಗೆ ನಾನಿಲ್ಲಿ 2 ದೊಡ್ಡ ಪೊಟ್ಯಾಟೊನ ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉಪ್ಪು, 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಮತ್ತು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಸ್ವಲ್ಪ, ಅರಿಶಿಣದ ಪುಡಿ, ಮತ್ತು ಸಾಸಿವೆ, ಮತ್ತು ಕರಿಬೇವನ್ನ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪೊಟ್ಯಾಟೊ ಪಲ್ಯ ಮಾಡೋಕ್ಕೆ ಬಾಣಲಿನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಬಾಣಲಿನ ಇಟ್ಬಿಟ್ಟು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಈಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಮತ್ತು ಈಗ ಅರಿಶಿನ ಹಾಕ್ಕೊಳ್ಳೋಣ. ಈಗ ಒಂದಾದ್ಮೇಲೆ ಒಂದು ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಅರಿಶಿನ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫ್ರೈ ಮಾಡ್ತಾ ಹೋಗಬೇಕು ಎಲ್ಲ ನಿಧಾನವಾಗಿ. ಸ್ವಲ್ಪ ಫ್ರೈ ಆಗಲಿ, 1-2 ನಿಮಿಷ. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಮತ್ತು ಶುಂಠಿ ಇತ್ತಲ್ಲ, ಶುಂಠಿ ಜಜ್ಜಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೊಂದು ಹಾಕ್ತಾ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. 1-2 ನಿಮಿಷ, 2ರಿಂದ 3 ನಿಮಿಷ ತಟ್ಟೆ ಮುಚ್ಚಿಡೋಣ ನಿಧಾನವಾಗಿ ಫ್ಲೇಮ್ ಇಟ್ಟು. ಈಗ ಬೇಯಿಸಿಟ್ಕೊಂಡಿರೋಂಥ ಪೊಟ್ಯಾಟೊನ ಹಾಕ್ಕೋಬೇಕು. ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಎಲ್ಲವನ್ನು ನೋಡಿ ಈ ಥರ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡ್ಮೇಲೆ ಒಂದ್ಸಲ ಕಲಿಸ್ಕೋಬೇಕು ಚೆನ್ನಾಗಿ. ಉಪ್ಪೇನಾದರೂ ಕಮ್ಮಿ ಆಗಿದರೆ ಇದೇ ಟೈಮಲ್ಲಿ ಉಪ್ಪು ಹಾಕ್ಕೋಬೇಕು. ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿಯನ್ನು, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೊಂದು ಸತಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಎಲ್ಲವನ್ನು ಕಲಿಸ್ಕೊಂಡಾದ್ಮೇಲೆ 1-2 ನಿಮಿಷ ಕಮ್ಮಿ ಸಿಮ್ಮಲ್ಲಿ ಸ್ವಲ್ಪ ಹೊತ್ತು 1-2 ನಿಮಿಷ ಬೇಯಿಸ್ಕೊಳ್ಳೋಣ ಮುಚ್ಚಿಟ್ಬಿಟ್ಟು ತಟ್ಟೆನ. ನಾನು ಮುಂಚೆನೇ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಪೊಟ್ಯಾಟೊ ಪಲ್ಯ ರೆಡಿಯಾಗಿದೆ. ಈಗ ಚಪಾತಿ ಜೊತೆ ತಿನ್ಬೋದು. ಆಲ್ರೆಡಿ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಚಪಾತಿಗೆ ಆಗಲಿ, ದೋಸೆಗಾಗಲಿ, ಮತ್ತು ಪೂರಿಗಾಗಲಿ ಎಲ್ಲದಕ್ಕೂ ಪೊಟ್ಯಾಟೊ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡ್ಕೊಂಡು ತಿನ್ನಿ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ನಾನಿವತ್ತು ಜ್ಯುವೆಲರಿ ಶಾಪ್ಗೆ ಹೋದಾಗ ನಮಗೆ ಒಂದು ಪರ್ಸ್ ಕೊಡ್ತಾರಲ್ವ, ಆ ಪರ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಡಿಸೈನರ್ ಪರ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವಂಥದ್ದು ಈ ಥರ ಪರ್ಸು, ಸ್ಮಾಲ್ ಪರ್ಸ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಈ ಕ್ಲಾತು, ನೆಟೆಡ್ ಕ್ಲಾತು ಸಾಫ್ಟಾಗಿರೋವಂಥದ್ದು, ಮತ್ತು ಸೂಜಿ ದಾರ ತೊಗೊಂಡಿದ್ದೀನಿ. ಮತ್ತು ಅಂಟ್ಸೋಕ್ಕೆ ಗಮ್ಮು, ಮತ್ತು ಇದು ಫ್ಯಾಬ್ರಿಕ್ ಲೇಸು. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಹೇಗೆ ಪರ್ಸ್ ಮಾಡೋದು,
ಡಿಸೈನರ್ ಪರ್ಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 3x3 ಆಗಿ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಂದುಬಿಟ್ಟು 4x4 ಕಟ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಅದು ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ 3x3 ಒಂದಷ್ಟು ಕ್ಲಾತ್ಸ್ನ ಕಟ್ ಮಾಡ್ಕೊಳ್ತೀನಿ. ಈಗ ಇದು 4x4 ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಪೀಸಸ್ನಲ್ಲಿ ಹೀಗೆ ಇಟ್ಕೊಂಡು ನೋಡಿ, ಇಟ್ಕೊಂಡು ಹೀಗೆ ಮಡಚಿ ಹೀಗೆ ಮಡಚಿಟ್ಕೊಂಡು ಇಲ್ಲಿಂದ ಈ ಥರ ಸ್ಟಿಚ್ ಮಾಡ್ಕೋಬೇಕು ಟೈಟಾಗಿ. ಆಗ ಇದು ಪೆಟಲ್ ಶೇಪ್ ಬರುತ್ತೆ. ಹೀಗೆ ಎಲ್ಲ ಪೀಸಸ್ನು ಸ್ಟಿಚ್ ಮಾಡ್ಕೋಬೇಕು. ಏನಿಲ್ಲ, ತುಂಬ ಹೊತ್ತೇನಾಗಲ್ಲ, ಒಂದು 15 ನಿಮಿಷದಲ್ಲಿ ಎಲ್ಲ ಪೀಸಸ್ಸನ್ನು ಇದು ಮಾಡ್ಕೋಬೋದು. ಈಸಿ ಸ್ಟಿಚಿಂಗು. ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ರೆಡಿಯಾಗಿದೆ ಪೆಟಲ್ಸು. ಇದನ್ನೆಲ್ಲ ಇವಾಗ ಅಂಟಿಸ್ಕೊಳ್ತಾ ಹೋಗೋಣ. ನಾನಿಲ್ಲಿ ಈ ಚಿಕ್ಕ ಪರ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಗಮ್ ಹಾಕ್ತಾ ಇದ್ದೀನಿ. ಸುತ್ತಲೂ ಗಮ್ ಹಾಕ್ಕೋಬೇಕು. ದೊಡ್ಡ ದೊಡ್ಡ ಪೆಟಲ್ಸ್ ತೊಗೊಂಡು ಅಂಟಿಸ್ಕೊಳ್ತಾ ಹೋಗೋಣ. ಫ್ಲವರ್ ಟೈಪು ನೋಡಿ, ಈ ರೀತಿಯಾಗಿ ಒಂದೊಂದೇ ಅಂಟಿಸ್ಕೊಂಡು ಹೋಗಬೇಕು. ನೋಡಿ, ಈ ಥರ ಫ್ಲವರ್ ಟೈಪ್ ಬರೋ ಥರ ಅಂಟಿಸ್ಕೊಂಡು ಹೋಗಬೇಕು. ಈಗ ಚಿಕ್ಕ ಚಿಕ್ಕ ಪೆಟಲ್ಸ್ ಅಂಟಿಸ್ಕೊಳ್ಳೋಣ. ಸ್ವಲ್ಪ ಗಮ್ ಹಾಕ್ತೀನಿ. ಇದೇ ಥರ ಎರಡು ಕಡೆ ಅಂಟಿಸ್ಕೋಬೇಕು. ಬ್ಯಾಕ್ ಸೈಡು ಇದೇ ಥರ ಅಂಟಿಸ್ಕೋಬೇಕು. ವೈಟ್ ಕಲರ್ದು ಅದನ್ನು ಈಗ ಮಡ್ಚ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಇಷ್ಟುದ್ದದ ಕ್ಲಾತ್ನ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ 2 ಪೀಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ಬ್ಯಾಕ್ ಸೈಡು ಅಂಟಿಸ್ಕೋಬೇಕು, ಮಧ್ಯದಲ್ಲಿ ಫ್ರಂಟ್ ಸೈಡು ಅಂಟಿಸ್ಕೋಬೇಕಾಗುತ್ತೆ. ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಇದನ್ನು 2 ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇಲ್ಲಿ ಮಧ್ಯದಲ್ಲಿ ಅಂಟಿಸ್ಕೊಳ್ಳೋಣ. ನೋಡಿ, ಈ ಥರ ಕಾಣಿಸುತ್ತೆ. ಇದೇ ಥರ ಬ್ಯಾಕ್ ಸೈಡನ್ನು ಅಂಟಿಸ್ಕೊಳ್ಳೋಣ. ಆ ಕಡೆ ಹೇಗೆ ಅಂಟಿಸ್ಕೊಂಡ್ವೋ ಇಲ್ಲೂ ಅದೇ ಥರ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ. ಇದು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದರ ಮಧ್ಯದಲ್ಲಿ ಅಂಟಿಸ್ಬಿಡೋಣ. ಈ ಥರ ಈಗ ಇಲ್ಲಿ ಸೈಡಲ್ಲೆಲ್ಲ ಗ್ಯಾಪ್ ಇರುತ್ತಲ್ಲ, ಅದನ್ನೆಲ್ಲ ಫಿಲ್ ಮಾಡ್ಕೋಬೇಕು. ಒಂದೊಂದು ಪೆಟಲ್ನ ಅಂಟಿಸ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲ ಕಡೆ ಗಮ್ ಹಾಕಿ ಸ್ವಲ್ಪ ಅಂಟಿಸ್ಕೊಂಡ್ರೆ ಆಯಿತು, ಕವರ್ ಆಗುತ್ತೆ, ಕಾಣಿಸಲ್ಲ. ಆಗಲೇ ಕಟ್ ಮಾಡ್ಕೊಂಡ್ವಲ್ಲ ಲೇಸು, ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಹೊಸ ರೆಸಿಪಿ ಮತ್ತು ಹೊಸ DIY ಯೊಂದಿಗೆ. ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ದಯವಿಟ್ಟು ಪ್ರೋತ್ಸಾಹಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತಾಗಬೇಕು, ಅಂಟ್ಕೊಳ್ಳಿ. ಇದು
ನೋಡಿ ಈಗ ಗಮ್ ಹಾಕಿ ಲೇಸ್ ಅಂಟಿಸ್ಕೊಂಡ್ವಲ್ಲ, ಅದಕ್ಕೇ ಈ ಥರ ಮತ್ತೆ ಕಾಣಿಸ್ದೇ ಇರೋ ಹಾಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೆಟಲ್ಸ್ನ. ಈ ಕಡೆನೂ ಅದೇ ಥರ ಕಾಣಿಸ್ದೇ ಇರೋ ಹಾಗೆ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಫಿಕ್ಸ್ ಆಯಿತು. ನೋಡಿದ್ರಲ್ಲ, ಮನೆಯಲ್ಲೇ ಇರೋವಂಥ ವಸ್ತುಗಳನ್ನ ಬಳಸ್ಕೊಂಡು ನಾನು ಈಸಿಯಾಗಿರೋಂಥ ಡಿಸೈನರ್ ಪರ್ಸ್ ಮಾಡಿದ್ದೀನಿ. ಇದನ್ನು ಯಾರಾದರೂ ಮಕ್ಕಳು ಬರ್ತ್ಡೇ ಪಾರ್ಟಿ ಕರೀತಾರಲ್ವ, ಆಗ ಗಿಫ್ಟಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ. ಮಕ್ಕಳು ಯೂಸ್ ಮಾಡ್ತಾರೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೇಗನ್ನಿಸ್ತು ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.